ಹರಿ ಓಂ. KS ಶೆಟ್ಟಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ. ಇವತ್ತು ಎಲ್ಲ ನಿಯರ್ ಬೈಲಿರುವಂಥ ಲಿಟಲ್ ಜಂಗಲ್ ಎನ್ನುವ ಒಂದು ಝೂ ಅದು ಹೇಗಿದೆ ಅಂತೇಳಿ ನೋಡೋಣ ಅಂತೇಳಿ ಹೋಗ್ತಾ ಇದ್ದೀವಿ. ಬನ್ನಿ ಹೇಗಿದೆ ನೋಡುವ, ಏನೇನಿದೆ ಒಳಗಡೆ ಅಂತೇಳಿ ನೋಡ್ಕೊಬರುವ. ಎದುರುಗಡೆ ಕಾಣ್ತಿರೋದು ನಿಮಗೆ ಅದೇ ಲಿಟಲ್ ಜಂಗಲ್ ಅಂತೇಳಿ. ಪಾರ್ಕಿಂಗ್ ವ್ಯವಸ್ಥೆ, ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಇದೆ ಇಲ್ಲಿ ಕಾರುಗಳಿಗೆಲ್ಲ. ಅದೇ ರೀತಿ ನೋಡಲಿಕ್ಕೆ ನಮ್ಮ ಫ್ರೆಂಡ್ಸು ಬಂದಿದ್ದಾರೆ ಒಟ್ಟಿಗೆ. ನಾನು ಮತ್ತು ನಮ್ಮ ಫ್ರೆಂಡ್ಸು ಹೋಗ್ತಾ ಇದ್ದೀವಿ. ಅವರು ನಮ್ಮ ಮನೇಲಿರೋದಿಲ್ಲ, ಎಲ್ಲ ಒಟ್ಟಿಗೆ ಹೋಗ್ತಾ ಇದ್ದೀವಿ ಇವತ್ತು. ಇದೇ ಲಿಟಲ್ ಜಂಗಲ್ನ ಎಂಟ್ರೆನ್ಸು. ಬನ್ನಿ ಒಳಗೆ ಹೋಗುವ. ಒಳಗೆ ಹೋದರೆ ಇಲ್ಲಿ ಕೌಂಟರ್ ಇದೆ. ಇಲ್ಲಿ ಕೌಂಟರ್ಲಿ ಟಿಕೆಟ್ ತಗೋಬೇಕು. ರೇಟು 3 KD. ಇಲ್ಲಿ ಟಿಕೆಟ್ ತಗೊಂಡು ನಂತರ ಒಳಗೆ ಹೋಗುವಂಥದ್ದು. ನಾವು ಟಿಕೆಟ್ ತಗೋತಾ ಇದ್ದೀವಿ. 3 ಟಿಕೆಟ್ ತಗೊಂಡಿದ್ದೀವಿ. ಬನ್ನಿ ಹೋಗುವ ಈಗ ಒಳಗಡೆ. ಹೀಗೆ ಮುಂದೆ ಹೋಗ್ತಾರೆ. ಇಲ್ಲಿ ಚಂದದ ಕಲಾಕೃತಿ ಮಾಡಿದ್ದಾರೆ. ಅದೇ ರೀತಿ 2 ಸೈಡು ಹೂ ಗಿಡಗಳು, ಸುಂದರವಾದ ಹೂ ಗಿಡಗಳು. ಅದೇ ರೀತಿ ಇಲ್ಲಿ ನೋಡಿ, ಒಳ್ಳೆ ಒಂದು ಫಾಲ್ಸ್, ಚಂದದ ಒಂದು ಫಾಲ್ಸ್ ಮಾಡಿದ್ದಾರೆ. ಸಂಜೆ ಹೊತ್ತೆಲ್ಲ ಇದರಲ್ಲೊಂದು ಪಕ್ಷಿ ಎಲ್ಲ ಬಿಟ್ಟು ಓಪನ್ ಆಗಿ ಬಿಟ್ಟಿರ್ತಾರೆ ಪಕ್ಷಿಗಳು. ಹಾಗೆ ಒಳಗೆ ಬಂದರೆ ಇದೇ ಮೇನ್ ಎಂಟ್ರೆನ್ಸು. ಅದೇ ರೀತಿ ಲೆಫ್ಟ್ ಸೈಡಲ್ಲಿ ಒಂದು ಕೌಂಟ್ರೆಲ್ಲ ಮಾಡಿದ್ದಾರೆ ಇಲ್ಲಿ. ಜೊತೆಲಿ ಪಕ್ಕದಲ್ಲೇ ಹೋಟೆಲ್ಗಳೆಲ್ಲ ಮಾಡ್ತಾರೆ ಇಲ್ಲಿ ಫುಡ್ಡು. ಅದಕ್ಕಾಗಿ ಟಿಕೆಟಿಗಾಗಿ ನಾವೀಗ ಟಿಕೆಟ್ ಇಶ್ಯೂ ಮಾಡಿ ಒಳಗಡೆ ಹೋಗಬೇಕು. ಟಿಕೆಟು ಅದರ ಹಾಕಿದ್ರೆ ಗೇಟ್ ಓಪನ್ ಆಗುತ್ತೆ ಆಟೋಮೆಟಿಕ್ಕು. ಒಳಗೆ ಹೋಗೋಣ. ಒಳಗೆ ಹೋಗಿ ಒಳಗೆ ಏನೆಲ್ಲ ಇದೆ ಅಂತೇಳಿ ನೋಡುವ. ನಮ್ಮ ಫ್ರೆಂಡ್ಸು ಬರ್ತಾಯಿದ್ದಾರೆ ಒಳಗಡೆ. ಇಲ್ಲಿ ಎಂಟ್ರೆನ್ಸಲ್ಲಿ ಮೊದಲು ಬಂದಂಗೆ ಮರದಿಂದ ಒಳ್ಳೊಳ್ಳೆ ಕಲಾಕೃತಿ ಮಾಡಿದ್ದಾರೆ. ಅದು ಗ್ಲಾಸ್ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಒಳ್ಳೊಳ್ಳೆ ಕಲಾಕೃತಿ ಮಾಡಿದ್ದಾರೆ ನೋಡಿ. ಹಾಗೆ ಸಂಜೆ ಹೊತ್ತು ಇಲ್ಲಿ ಬಂದು ಕೂತ್ಕೊಳ್ಳಲಿಕ್ಕೆ ಇಲ್ಲಿ ನೋಡಿ, ಇದು ಕ್ಯಾಂಟೀನ್ ಮಾಡಿದ್ದಾರೆ, ಹೋಟೆಲು. ಅದೇ ರೀತಿಯಲ್ಲಿ ಪಕ್ಕದಲ್ಲೇ ಒಂದು ಡೈನೋಸರಸ್ ರೀತಿಯಲ್ಲಿ ರಬ್ಬರ್ನಿಂದ ಮಾಡಿದ್ದಾರೆ ಕಲಾಕೃತಿ. ಹೋಗ್ತಾ ಇದೆ. ಹಾಗೆ ನೋಡಿಕೊಂಡು ಹಾಗೆ ಮುಂದೆ ಬಂದರೆ ಇಲ್ಲಿ ಬಿಳಿ ಗಿನಿಪಿಗಿ ಪಕ್ಷಿಗಳು, ಅದೇ ರೀತಿ ಹಳೆಯ ಕಾಲದ ಗಾಡಿ ಇದೆ ಇಲ್ಲಿ, ಕುದುರೆ ಗಾಡಿ. ಹಾಗೆ ಮುಂದೆ ಹೋಗ್ತಾ ಇದ್ದೀವಿ. ಇಲ್ಲಿ ಇಲ್ಲಿ ನೋಡುವ. ಎದುರುಗಡೆ ಹೋದಂಗೆ ನಮಗೆ
ಆಸ್ಟ್ರಿಚ್ ಪಕ್ಷಿ ಕಾಣಿಸ್ತಾ ಇದೆ. ತುಂಬ ವಯಸ್ಸಾಗಿದೆ ಕಾಣುತ್ತೆ. ಆಸ್ಟ್ರಿಚ್ ಪಕ್ಷಿಗಳಿವೆ ಇಲ್ಲಿ. ತುಂಬ ವಿಶಾಲವಾಗಿದೆ, ಮತ್ತು ಓಡಾಡಲಿಕ್ಕೂ ಅದಕ್ಕೂ ಜಾಗ. ಮನೆಯೂ ಅಷ್ಟೇ ವಿಶಾಲವಾಗಿ ಮಾಡಿದ್ದಾರೆ. ಲಿಟಲ್ ಜಂಗಲ್ ನೋಡ್ತಾ ಇದ್ದೀರಾ ನೋಡಿ. ಹುಲ್ಲು ಕೊಟ್ಟರೆ ಈಗ ಹುಲ್ಲೆಲ್ಲ ತಿಂತಾಯಿದೆ. ತುಂಬ ಹಸಿವಾಗಿರ್ಬೇಕು ಅದಕ್ಕೆ. ಈ ಬಿಸಿಲಿಗೆ, ಇಲ್ಲಿನ ಬಿಸಿಲಿಗೂ ರೀತಿಯಲ್ಲಿ ಮುಂದೆ ಬಂದರೆ ಇಲ್ಲಿ ಜಿಂಕೆಗಳಿದೆ. ಜಿಂಕೆಗೂ ಅಷ್ಟೇ ನಮ್ಮೊಟ್ಟಿಗೆ ಬಂದವರು ಹುಲ್ಲು ಕೊಡ್ತಿದ್ದಾರೆ ನೋಡಿ. ನಮ್ಮ ಫ್ರೆಂಡ್ಸು ಬರೀ ಜಿಂಕೆ ಮುದ್ದಾಗಿದೆ ಜಿಂಕೆ. ಹಾಗೆ ಮುಂದೆ ಬಂದರೆ ಇಲ್ಲಿ ನೋಡ್ತಿದ್ದೀರಾ, ಈಗ ಕ್ಯಾಂಟೀನ್ ಥರ ಮಾಡಿದ್ದಾರೆ. ಇಲ್ಲಿ ಕೂತ್ಕೊಂಡು ಇಲ್ಲೆಲ್ಲ ಕೂತು ಕಾಫಿ ಟೀ ಎಲ್ಲ ಕುಡ್ಕೊಂಡು ಎದುರುಗಡೆ ಜಿಂಕೆಗಳನ್ನ ನೋಡಿಕೊಂಡು ಕೂತು ಟೈಮ್ ಪಾಸ್ ಮಾಡಲಿಕ್ಕೆ ಇರುವಂಥ ಜಾಗಗಳಿದೆಲ್ಲ. ಸಂಜೆ ಹೊತ್ತೆಲ್ಲ ಎಲ್ಲರೂ ಬಂದು ಫ್ಯಾಮಿಲಿ ಬಂದು ಇಲ್ಲಿ ಟೈಮ್ ಪಾಸ್ ಮಾಡ್ತಾರೆ ಇಲ್ಲಿ. ಹಾಗೆ ಎದುರುಗಡೆ ಇದೇನು ನೋಡ್ತಾ ಇದ್ದೀರಾ, ಇದೆಲ್ಲ ಹೋಟೆಲ್ಗಳು. ಫಾಸ್ಟ್ ಫುಡ್ ದೊರಕುವಂಥದ್ದು, ಐಸ್ ಕ್ರೀಮು, ಜ್ಯೂಸು ಹಾಗೆಲ್ಲ ಸಿಗುತ್ತೆ. ಅದೇ ರೀತಿಯಲ್ಲಿ ಮುಂದೆ ಬಂದರೆ ಸಿಮೆಂಟ್ನಿಂದ ಕಲಾಕೃತಿ ಮಾಡಿದ್ದಾರೆ. ಇನ್ನು ಹಾಗೆ ಒಂದು ಸ್ವಲ್ಪ ಮುಂದೆ ಬಂದರೆ ಇದು ಮಕ್ಕಳಿಗೆ ಡೈನೋಸರಸ್ ರೀತಿಯಲ್ಲಿ ಆಟದ ಕಾರುಗಳು ಗಂಟೆ ಲೆಕ್ಕದಲ್ಲಿ ಕೊಡ್ತಾರೆ ಇದೆಲ್ಲ ಇಲ್ಲಿ. ಅದೇ ರೀತಿ ಹಾಗೆ ಮುಂದೆ ಬಂದರೆ ಗಜೇಂದ್ರ ಕಾಣ್ಬೋದು. ಆನೆ ಮಾಡಿದ್ದಾರೆ, ಅದು ಕೇರಳ ಸ್ಟೈಲಲ್ಲಿ ನೆತ್ತಿಪಟ್ಟೆಲ್ಲ ಇಟ್ಟು ತುಂಬ ಸುಂದರವಾಗಿದೆ. ಸ್ವಲ್ಪ ಕಲರ್ ಡಿಮ್ ಆಗಿದೆ, ಚೆನ್ನಾಗಿದೆ. ಅದೇ ರೀತಿ ಈಗ ಈ ಕಡೆ ಬಂದರೆ ನಿಮಗೆ ಇಲ್ಲಿ ಕುದುರೆ ರೈಡು, ಹಾಗೆ ಒಂಟೆ ರೈಡು ಎಲ್ಲ ಅದು 3 ರೌಂಡಿಗೆ 2 ಕಿಡಿಯಾಗಿ. ಮುಂದೆ ಬಂದರೆ ಒಂದು ಎಂಟ್ರೆನ್ಸ್ ಇದೆ ನೋಡಿ. ಇಲ್ಲಿ ನೋಡ್ತಾ ಇದ್ದೀರಾ, ಸಣ್ಣ ಜಾತಿ ಕುರಿಗಳು. ಸಣ್ಣದಂದರೆ ತುಂಬ ಸಣ್ಣ ಜಾತಿ ಕುರಿಗಳಿದು, ಮುದ್ದಾಗಿದೆ. ಇದು ಚೆನ್ನಾಗಿದೆ. ಎಲ್ಲ ಒಳಗಡೆಯಿಂದ ಬರ್ತಾಯಿದೆ ನೋಡಿ. ಈಗ ಒಂದೊಂದೇ ಆಗಿ ಎಲ್ಲ ಬರ್ತಾಯಿದೆ ಹೊರಗಡೆ. ತುಂಬ ವಿಶಾಲವಾಗಿ ಮಾಡಿದ್ದಾರೆ. ಇಲ್ಲೂ ಅಷ್ಟೇ ಅದೇ ಕುರಿಗಳಿದೆ ಇಲ್ಲೂ. ಇಲ್ಲಿ ನೋಡ್ತಿದ್ದೀರಾ, ಸ್ವಲ್ಪ ದೊಡ್ಡ ಜಾತಿ ಕುರಿ. ಕಿವಿಗಳು ನೋಡಿ ಎಷ್ಟು ಉದ್ದವಾಗಿದೆ ಅದರ ಕಿವಿಗಳು. ಎಲ್ಲ ಹೊಟ್ಟೆಸ್ತಾ ಇರಬೇಕು. ನೋಡಿ ಹೇಗೆ ತಿಂತಾ ಇದೆ. ನಮ್ಮ ಫ್ರೆಂಡ್ಸು ಕೊಡ್ತಾಯಿದ್ದಾರೆ ಬಾಯಿಗೆ, ಅದಕ್ಕೆ ಖುಷಿಯಿಂದ ತಿಂತಾ ಇದೆ ಅದು. ಇಲ್ಲಿ ಬಂದರೆ ಇಲ್ಲಿ ಬೇರೆ ಜಾತಿ ಕುರಿ, ಟಗರು ಜಾತಿ ಕುರಿ ಇದು. ಇದು ಅಷ್ಟೇ ಎಲ್ಲ ಹೊಟ್ಟೆ ಹಸಿಯಿಂದ ಯಾರು ಬಂದು ಕೂಡಲೇ ಓಡಿ ಬರ್ತದೆ, ಯಾರು ಕೊಡ್ತಾರೆ ಅಂತೇಳಿ ನೋಡಿ ತಿಂತಾ ಇದೆ. ಎಷ್ಟು ಚೆಂದ ಮಾಡಿದ್ದಾರೆ, ವಿಶಾಲವಾಗಿದೆ ಮಾತ್ರ. ಇಲ್ಲಿ ಇದೇ ನೋಡ್ತಿದ್ದೀರ ಒಂಟೆ, 2 ಒಂಟೆಗಳಿದೆ ಜೋಡಿ. ಹೀಗೆ ಬಂದಿದ್ರೆ ಇಲ್ಲಿ ಟರ್ಕಿ ಕೋಳಿ ಇದೆ. ಟರ್ಕಿ ಕೋಳಿ, ಬಿಳಿ ಟರ್ಕಿ ಕೋಳಿ ಒಂದಿದೆ. ಹೀಗೆ ಮುಂದೆ ಬಂದರೆ ಇದೊಂದು ಜಾತಿ ಕುರಿ. ಅದರದ್ದು ಕೊಂಬು ನೋಡಿ ಹೇಗಿದೆ ಅಂತೆ. ಕೊಂಬಿನಲ್ಲಿ ಒಳ್ಳೆ ಆಯುಧ ಮಾಡ್ಬೋದು. ಇಲ್ಲಿ ಒಂದು ಕಪ್ಪು ಕುರಿ, ಅದು ಬೇರೆ ಜಾತಿ. ಅದೇ ರೀತಿ ಒಂದು ನಮ್ಮ ಗೋಮಾತೆ ಹಸುನೂ ಇದೆ ಇಲ್ಲೊಂದು. ಬಿಸಿಲಿನಲ್ಲಿ ಸೈಡಲ್ಲಿ ಮಲಗಿದೆ ಅದು. ಅದೇ ರೀತಿಯಲ್ಲಿ ಬಂದರೆ ಇಲ್ಲಿ ಎಲ್ಲ ಬೋರ್ಡ್ ಹಾಕಿದ್ದಾರೆ. ಇಲ್ಲಿ ರೈಡಿಗೆ, ಕುದುರೆ ರೈಡು, ಒಂಟೆ ರೈಡಿಗೆಲ್ಲ ಎಷ್ಟಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ಮಕ್ಕಳಿಗೆ ಬೋಟಿಂಗ್ ವ್ಯವಸ್ಥೆ, ಸಣ್ಣದಾಗಿ ಸ್ವಿಮ್ಮಿಂಗ್ ಪೂಲ್ ಮಾಡಿ ಅದರ ದೋಣಿಗಳು ಇಟ್ಟಿದ್ದಾರೆ ಮಕ್ಕಳಿಗಾಗಿ ಆಟ ಆಡಲಿಕ್ಕಾಗಿ. ಸಣ್ಣ ಮಕ್ಕಳು ಬಂದರೆ ಖುಷಿಯಿಂದ ಆಟ ಆಡ್ತಾ ಇರ್ತಾರೆ ಇಲ್ಲಿ. ಇಲ್ಲೂ ಅಷ್ಟೇ, ಇಲ್ಲಿ ನೋಡ್ತಿದ್ರೆ ಕೆರೆ ಮಾಡಿದ್ದಾರೆ. ಕೆರೆ ಎದುರುಗಡೆ ಸಣ್ಣ ಟೆಂಟ್ ಥರ ಹಾಕಿದ್ದಾರೆ ಇಲ್ಲಿ. ಅದರೆಲ್ಲ ಕೂತ್ಕೊಂಡು ಎದುರುಗಡೆ ಬಾತುಕೋಳಿಗಳು ಓಡಾಡ್ತಿರ್ತದೆ. ಅದನ್ನೆಲ್ಲ ಸೌಂದರ್ಯ ನೋಡಿಕೊಂಡು ಖುಷಿಯಿಂದ ಮೀಟಿಂಗ್ ಮಾಡ್ಕೊಂಡು ಕೂತಿರ್ತಾರೆ ಎಲ್ಲ ಫ್ಯಾಮಿಲಿ ಬಂದಾಗ.
ಸಂಜೆ ಹೊತ್ತು ತುಂಬ ಜನ ಇರ್ತಾರೆ ಇಲ್ಲಿ. ನಾವು ಸ್ವಲ್ಪ ಬೇಗ ಬಂದಿದ್ದೀವಿ, ಅದರಿಂದ ಸ್ವಲ್ಪ ಜನ ಕಮ್ಮಿ. ಇಲ್ಲಾಗೆ ಮುಂದೆ ಬಂದರೆ ಇಲ್ಲಿ ಹಂಸದ ರೀತಿ ಪೆಡ್ಲ್ ಬೋಟ್ ಇಟ್ಟಿದ್ದಾರೆ. ಇದರಲ್ಲೂ ಅಷ್ಟೇ, ಇದೆಲ್ಲ ಎಕ್ಸ್ಟ್ರಾ ಟಿಕೆಟ್ ಮಾಡ್ತಾರೆ ಇಲ್ಲಿ. ರೈಡಿಗೆ ಗಂಟೆಗೆ ಇಷ್ಟು ಅಂತೇಳಿ ಟಿಕೆಟು. ಅದರಲ್ಲೇ ಈ ಕೆರೆಯಲ್ಲಿ ಓಡಾಡಿಕೊಂಡು ಬಾತುಕೋಳಿಗಳ ಮಧ್ಯೆ ಎಲ್ಲ ನೋಡಿ, ಬಾತುಕೋಳಿಗಳು ಬರ್ತಾಯಿದೆ ಈಗ ಕೆರೆಗೆ. ಅದರ ಮಧ್ಯದಲ್ಲಿ ಹಾಗೆ ಪೆಟ್ರೋಲ್ ಹೊಡ್ಕೊಂಡು ಆ ಬೋಟಲ್ಲಿ ಹೋಗ್ಬೋದು ನಾವು. ಅದೇ ರೀತಿ ಮುಂದೆ ಹೋಗ್ತಾ ಇದ್ದೀವಿ ನಾವು. ಮುಂದೆ ಹೋದರೆ ಇಲ್ಲಿ ಕೆಲವು ಪಕ್ಷಿಗಳು, ನವಿಲುಗಳಿದೆ. ಆರಾಮಾಗಿ ಓಡಾಡ್ತಾ ಇದೆ ನೋಡಿ ನವಿಲು, ಬಿಳಿ ನವಿಲು. ಹೋಗ್ತಾ ಇದೆ ನೋಡಿ. ಎಲ್ಲೂ ಅಷ್ಟೇ ಬಂದು ಸಂಜೆ ಹೊತ್ತು ಕೂರ್ತಾರೆ, ಕೂತಿ ಪಕ್ಷಿಗಳನ್ನ ಕಲರವ ಕೇಳಿಸ್ತಾ ಅದನ್ನು ನೋಡ್ತಾ ಕೂತಿರ್ತಾರೆ ನೋಡಿ. ಇಲ್ಲಿ ಅದೊಂದು ಜಾತಿ ಬೆಳ್ಳಕ್ಕಿ ಹೇಗಿದೆ ನೋಡಿ. ಇದೆಲ್ಲ ಮಕ್ಕಳನ್ನ ಕರ್ಕೊಂಡು ಬಂದರೆ ತುಂಬ ಟೈಮ್ ಪಾಸ್ ಆಗುತ್ತೆ, ಅವ್ರಿಗೊಂದು ತುಂಬ ಖುಷಿ ಆಗುತ್ತೆ. ಇಲ್ಲಿ ಸಂಜೆ ಹೊತ್ತೆಲ್ಲ ಇಲ್ಲಿ ಕರ್ಕೊಂಡ್ಬಂದು ಕೂರ್ತಾರೆ ಇಲ್ಲಿ ನೋಡಿ, ಹೇಗಿದೆ ಪಕ್ಷಿ ಇದು. ಅದೇ ರೀತಿ ಇಲ್ಲಿ ಮುಂದೆ ಇನ್ನೊಂದು ಎಂಟ್ರೆನ್ಸು, ಅಲ್ಲಿ ಹೋಗ್ತಾ ಇದ್ದೀವಿ. ಇಲ್ಲೇನಿದೆ ನೋಡುವ, ಇಲ್ಲೂ ಪಕ್ಷಿಗಳ ಲೋಕ ಮಾಡಿದ್ದಾರೆ. ಇಲ್ಲಿ ಎಲ್ಲ ಪಕ್ಷಿಗಳಿದೆ. ಮೊದಲಿಗೆ ಮೀನು ಬಿಟ್ಟಿದ್ದಾರೆ. ಅದೇ ರೀತಿ ಇಲ್ಲಿ ನೋಡಿದ್ರೆ 2 ಪಕ್ಷಿ ಇದೆ, ದೊಡ್ಡ ಜಾತಿ ಗಿಳಿ. ಪ್ಲಾಸ್ಟಿಕ್ನಿಂದ ಕಲಾಕೃತಿ ಮಾಡಿದ್ದಾರೆ. ಸುಂದರವಾದ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಇಲ್ಲಿ. ಎಲ್ಲ ಹಲವು ಬಗೆಯ ಪಕ್ಷಿಗಳು. ಇಲ್ಲೊಂದು ಜಾತಿ ಪಕ್ಷಿ ಇದೆ, ಕೋಳಿಯ. ಜಾತಿ ಕೋಳಿ. ಅಲ್ಲೆರಡು ಪಕ್ಷಿ ಇದೆ. ಅಲ್ಲಿ ಎದುರುಗಡೆ ಗ್ಲಾಸ್ ಇರೋದ್ರಿಂದ ಆ ಬೆಳಕು ಸರಿಯಾಗಿ ಕಾಣಿಸ್ತಾ ಇಲ್ಲ ನಿಮಗೆ. ಇಲ್ಲೂ ಅಷ್ಟೇ ನೋಡಿ, ನಮ್ಮ ಜೊತೆ ಬಂದವ್ರ ತಲೆ ಮೇಲೇ ಒಂದು ಪಕ್ಷಿ ರಾಮಗಿಳಿ ಕೂತಿದೆ. ಅದೇ ರೀತಿ ಹೊರಗಡೆ ಇಲ್ಲಿಂದ ಹೋಗ್ತಾ ಇದ್ದೀವಿ. ಮುಂದೆ ಇದೆ ಅಂತ ಹೇಳ್ಬಿಟ್ಟು ಮುಂದೆ ಬಂದರೆ ಇಲ್ಲೂ ಒಂದು ಕ್ಯಾಂಟೀನ್ ಥರ ಮಾಡಿದ್ದಾರೆ, ಇಲ್ಲಿ ಕೂತ್ಕೊಂಡು ಟೀ ಕುಡಿಲಿಕ್ಕೆ. ಅದರಲ್ಲಿ ನೋಡಿದ್ರೆ ಪಕ್ಷಿಗಳನ್ನ ಹೇಗೆ ಫ್ರೀಯಾಗಿ ಬಿಟ್ಟಿದ್ದಾರೆ. ಇದೆಲ್ಲ ಟ್ರೈನಿಂಗ್ ಕೊಟ್ಟಂಥ ಪಕ್ಷಿಗಳಿದೆಲ್ಲ. ಇದೆಲ್ಲ ಹೊರಗಡೆ ಹೀಗೆ ಬಿಟ್ಟಿರ್ತಾರೆ. ಹಲವು ಜಾತಿ ರಾಮಗಿಳಿಗಳಿದೆ, ಕಲರು. ನೋಡಿ, ಹಸಿರು ಗಿಣಿ, ಬಿಳಿ ರಾಮಗಿಣಿ. ಅದೇ ರೀತಿ ಇಲ್ಲೂ ಹಸಿರು ಗಿಣಿ ಇದೆ, ಅರಿಶಿಣ ಕಲರು, ಸ್ಕೈ ಬ್ಲೂ ಕಲರು. ಇವೆಲ್ಲ ಕೈಗೆ ಕೊಡ್ತಾರೆ, ಬಟ್ ಅದಕ್ಕೆಲ್ಲದಕ್ಕೂ ಚಾರ್ಜ್ ಮಾಡ್ತಾರೆ. ಎಕ್ಸ್ಟ್ರಾ ಚಾರ್ಜ್ ಮಾಡಿ ಮಕ್ಕಳ ಕೈಲಿ ಎಲ್ಲ ಕೂರಿಸ್ತಾರೆ, ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಂತ. ಇದೆಲ್ಲ ಎದುರುಗಡೆನೂ ಅಷ್ಟೇ. ಎದುರುಗಡೆ ನೋಡಿಲ್ಲ ಬಾತುಕೋಳಿ ಇದೆ. ಸಣ್ಣದಾಗಿ ಒಂದು ಕೆರೆ ನಿರ್ಮಾಣ ಮಾಡಿದ್ದಾರೆ. ಇಲ್ಲೆಲ್ಲ ಕೂತ್ಕೊಂಡು ಹೀಗೆ ಟೈಮ್ ಪಾಸ್ ಮಾಡ್ತಾರೆ. ಹಾಗೆ ಇಲ್ಲಿ ಮುಂದೆ ಬಂದರೆ ಇಲ್ಲಿ ನೋಡಿ, ಜೂಲಿ ನಾಯಿ ಮರಿಗಳು, ಪುಟ್ಟ ಜೂಲಿ ನಾಯಿಗಳು. ಎಷ್ಟು ಮುದ್ದಾಗಿದೆ ನೋಡಿ. ಆಗಲೇ ಒಬ್ಬ ಹುಡುಗ ಬಂದು ಆಟ ಆಡ್ತಾ ಇದ್ದಾನೆ ಅದರೊಟ್ಟಿಗೆ. ಇವೆಲ್ಲ ಎಕ್ಸ್ಟ್ರಾ ಟಿಕೆಟ್ ಮಾಡ್ತಾರೆ. ಇಲ್ಲಿ ಬಂದು ಅದರೊಟ್ಟಿಗೆ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡ್ತಾರೆ. ಇಲ್ಲಿ ನೋಡಿ, ಎಷ್ಟೊಂದು ನಾಯಿಗಳಿದೆ ನೋಡಿ. ಅದ್ರ ಹಿಂದೆ ಬರ್ತಾಯಿದೆ ಎಲ್ಲ. ಅಲ್ಲಿ ಸುಮಾರು ಒಂದು 30ರಿಂದ 40 ನಾಯಿಗಳಿರ್ಬೋದು. ಎಲ್ಲ ಮುದ್ದಾಗಿದೆ ಜೂಲಿ ನಾಯಿಗಳು. ಎಷ್ಟು ಚೆನ್ನಾಗಿದೆ ನೋಡಿ. ನೋಡಿ, ಹಬ್ಬ ಆಟ ಆಡ್ತಾ ಇದ್ದಾನೆ ಹುಡುಗ. ನೋಡಿ, ಒಳ್ಳೆ ಟೆಡ್ಡಿ ಬೇರ್ ಇದ್ದಂಗಿದೆ. ಅದೇ ರೀತಿಯಲ್ಲಿ ಮುಂದೆ ಬಂದರೆ ಇಲ್ಲೊಂದು ಕೆರೆ ಇದೆ. ಕೆರೆ ಎದುರುಗಡೆ ಒಂದು ಮಂಗನ್ನು ಇಟ್ಟಿದ್ದಾರೆ. ಸಣ್ಣ ಜಾತಿ ಮಂಗ ಇದು, ಕಾಣಿಸ್ತಿರ್ಬೋದು ನಿಮಗೆ. ಅದು ಕೂತಿದೆ ನೋಡಿ, ಇಲ್ಲಿ ಸಣ್ಣ ಜಾತಿ ಮಂಗ. ಇಲ್ಲಿನ ಬಿಸಿಲಿಗೆ ಅದು ಹೇಗಿರ್ತಾವೋ ದೇವರೇ ಬಲ್ಲ, ಅಷ್ಟೊಂದು ಬಿಸಿಲು. ಎಲ್ಲದರಲ್ಲೂ AC ಇಟ್ಟಿದ್ದಾರೆ. ಅದರೊಳಗೂ AC ಗಳ ವ್ಯವಸ್ಥೆ ಮಾಡಿದ್ದಾರೆ ಗೂಡಿನಲ್ಲಿ. ನೋಡಿ, ಇಲ್ಲೊಂದು ಕೂತಿದೆ ನೋಡಿ. ಇಲ್ಲೊಂದು
ಎಲ್ಲೂ ಕೂತಿದೆಲ್ಲ ಸಣ್ಣಕ್ಲಾಗಿ ಹೋಗಿದೆ. ಗೂಡು ಅಷ್ಟೇ ತುಂಬ ವಿಶಾಲವಾಗಿ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ಮುಂದೆ ಬಂದರೆ ಇಲ್ಲಿ ಗೊರಿಲ್ಲಾಗಳಿಗಾಗಿ ವ್ಯವಸ್ಥೆ ಮಾಡಿದ್ದಾರೆ. ಗೊರಿಲ್ಲಾ ಇದೆ, ಕಾಣಿಸ್ತಾ ಇರ್ಬೋದು. ಅಲ್ಲಿ ದೂರದಲ್ಲಿ ಒಂದು ಗೊರಿಲ್ಲಾ ಚಿಂಪಾಂಜಿ ಇದೆ. ಇಲ್ಲೂ ಅಷ್ಟೇ. ಇದೆಲ್ಲ ಏನಂದರೆ ಅಲ್ಲಿ ಎಲ್ಲ ಫಾಸ್ಟ್ ಫುಡ್ ವ್ಯವಸ್ಥೆ ಮಾಡಿರ್ತಾರೆ, ಫಾಸ್ಟ್ ಫುಡ್ಗಳಿರ್ತದೆ. ಬಂದೆಲ್ಲ ಫ್ಯಾಮಿಲಿ ಬಂದು ಈ ಟೆಂಟಲ್ಲಿ ಕೂತು ಮಾತಾಡಿಕೊಂಡು, ಮಕ್ಕಳು ಆಟ ಆಡಿಕೊಂಡು ಕೂತಿರ್ತಾರೆ. ಟೈಮ್ ಪಾಸ್ ಮಾಡಲಿಕ್ಕಿರುವಂಥ ಜಾಗಗಳಿವೆಲ್ಲ. ಎದುರುಗಡೆನೇ ವಿಶಾಲವಾದ ಒಂದು ಕೆರೆ, ಅದರ ಪಕ್ಷಿಗಳ ಕಲರವ ಎಲ್ಲ ಕೇಳಿಕೊಂಡು ಕೂತಿರ್ತಾರೆ ಎಲ್ಲರೂ. ಅದಕ್ಕಿರುವ ಎಂಟ್ರೆನ್ಸ್ ಇದು ಫುಡ್ಡು. ಎಲ್ಲೇ ಮುಂದೆ ಹೋಗ್ತಾಯಿದ್ವಿ. ಮುಂದೆ ಇದರಲ್ಲಿ ಕಾಂಗೂರು, ಬಟ್ ಕಾಂಗೂರು ಒಳಗಡೆ ಇದೆ, ಹೊರಗಡೆ ಕಾಣಲಿಲ್ಲ ನನಗೆ. ಇದೊಂದು ರೀತಿಯ ಜಿಂಕೆ, ಆ ಥರದ ಜಿಂಕೆಗಳಿದೆ. ಎಲ್ಲ ಓಡಾಡ್ತಾ ಇದೆ. ವಿಪರೀತ ಬಿಸಿಲು, ಅದರಿಂದ ಸ್ವಲ್ಪ ಎಲ್ಲ ಒಳಗಿರುತ್ತೆ. ಮಲಗಿದೆ ನೋಡಿ, ತಣ್ಣಗಿದೆ ಆ ಸೈಡಲ್ಲಿ. ಆಮೆ ಏನು ನೋಡ್ತೀರ, ಬಿಳಿ ಕಲರು ಆಮೆ ಹೇಗಿದೆ, ಬಿಳಿ ಕಲರ್ ಆಮೆ ಇದೆ ನೋಡಿ. ಆ ಕಲ್ಲಿನ ಕಲರ್ಗೂ ಆಮೆಯ ಕಲರ್ಗೂ ವ್ಯತ್ಯಾಸನೇ ಗೊತ್ತಾಗೋದಿಲ್ಲ. ಸುಮ್ಮನೆ ಮಲಗಿದ್ರೆ ಗೊತ್ತೇ ಆಗೋದಿಲ್ಲ ಕಲ್ಲು ಯಾವುದು ಆಮೆ ಯಾವುದು ಅಂತೇಳಿ. ಆಗಿದೆ ನೋಡಿ ಅದು. ಅದೇ ರೀತಿ ಈ ಕಡೆ ಬಂದರೆ ಹೇಮು ಪಕ್ಷಿ ಇದೆ ನೋಡಿ. ಈ ಕಡೆ ಅಲ್ಲೆರಡಿದೆ, ಕಪ್ಪು ಕಲರು. ಇಲ್ಲಿ ಬಂದರೆ ಇಲ್ಲಿ ಕುದುರೆ ಜಾತಿಯ ಪ್ರಾಣಿ ಎರಡಿದೆ. ತುಂಬ ಓಡಾಡಲಿಕ್ಕೂ ಅಷ್ಟೇ ತುಂಬ ವಿಶಾಲವಾಗಿ ದೊಡ್ಡದಾಗಿ ಮಾಡಿಟ್ಟಿದ್ದಾರೆ. ಹಂಸ ಓಡ್ತಿದೆ, ನಮ್ಮನ್ನು ನೋಡಿ ಓಡ್ತಾಯಿದೆ ನೋಡಿ ಕೆರೆಗಳಿಲಿಕ್ಕೆ ನೋಡಿ. ಇದೊಂದು ಜಾತಿ, ವಿವಿಧ ಜಾತಿಯ ಪ್ರಾಣಿಗಳಿದೆ ಇಲ್ಲಿ. ಕುದುರೆಗಳು, ದೂರದಲ್ಲಿ ಇದೆ ಅಲ್ಲಿ ಇದೊಂಥರ ಜಿಂಕೆ. ತುಂಬ ಸುಂದರವಾಗಿದೆ ನೋಡಲಿಕ್ಕೆ. ಈಗ ಮುಂದೆ ಬಂದರೆ ಇಲ್ಲಿ ಒಂದು ಜಾತಿ ಕುರಿ ಇದೆ. ಎಲ್ಲ ಹೊಟ್ಟೆ ಹಸಿವಿನಿಂದ ಕೂತಿದೆ ಕುರಿಗಳು. ಸಣ್ಣ ಜಾತಿ ಕುರಿಗಳು, ಒಳ್ಳೆ ನಾಯಿ ಥರ ಇದೆ. ನೋಡಿ, ಇದಕ್ಕಷ್ಟೇ ಹುಲ್ಲು ಕೊಟ್ಟಾಗ ಈಗ ತಿಂತ ಖುಷಿಯಿಂದ ನೋಡಿ. ಹಾಗೆ ಇದೆಲ್ಲ ನೋಡ್ಕೊಂಡು ಹಂಗೆ ಮುಂದೆ ಹೋಗ್ತಾ ಇದ್ದೀವಿ. ಇದರದೆಲ್ಲ ಹೆಸರುಗಳು ಪ್ರಾಣಿಗಳದ್ದು. ಹೀಗೆ ಮುಂದೆ ಬಂದರೆ ಇಲ್ಲಿ 2 ಹಂಸಗಳಿದೆ. 2 ಜೋಡಿ ಹಂಸಗಳು ಮಾತಾಡ್ತಾ ಇದೆ. ಅದೇ ರೀತಿಯಲ್ಲಿ ಮುಂದೆ ಬಂದರೆ ಜೀಬ್ರಾ ಕಾಣಬಹುದು. ಅದು ಆ ಕಡೆ ದೂರದಲ್ಲಿದೆ, ಆ ಕಡೆಯಿಂದ ಕಾಣೋದು ನೋಡಿ. ಅದರದ್ದು ಮನೆಗಳು ಹೇಗೆ ಮಾಡಿದ್ದಾರೆ, ವಿಶಾಲವಾಗಿ ಎಷ್ಟು ದೊಡ್ಡದಾಗಿದೆ ನೋಡಿ ಮನೆಗಳು. ಅದರದ್ದು ಹಳೆ ಕಾಲದ್ದು ಮನೆ ಇದ್ದಂಗಿದೆ. ಬಾತುಕೋಳಿ, ಗೂಡು. ನೋಡಿ, ಇಲ್ಲ ಮಲಗಿದೆ ಹಂಸ.
ಹೀಗೆ ಮುಂದೆ ಬಂದರೆ ಝೀಬ್ರಾ ನೋಡ್ತಾ ಇದ್ದೀರಾ, ಒಂದೇ ಕಾಣ್ತಾ ಉಂಟು, ಬಾಕಿ ಎಲ್ಲ ಒಳಗಡೆ ಉಂಟು ಏನೋ ಗೊತ್ತಿಲ್ಲ. ಇಲ್ಲಿ ಬಂದರೆ ಇಲ್ಲೊಂದು ಜಾತಿಯ ಜಿಂಕೆ ಎಲ್ಲ ಮಲಗಿದೆ ನೋಡಿ. ಬಿಸಿಲಿಗೆ ತುಂಬ ಬಿಸಿಲಿದೆ, ಎಲ್ಲ ಮಲಗಿದೆ ನೋಡಿ. ಅದರ ಮನೆ ಹೇಗಿದೆ ನೋಡಿ, ಹಳೆ ಕಾಲದ್ದು ಮನೆಗಳು, ಫಾರಿನ್ ಮನೆಗಳಿದ್ದಾಗಿದೆ, ಮರದಲ್ಲಿ ಮಾಡ್ತಾರಲ್ಲ ಆ ರೀತಿ ಇದೆ. ಇಲ್ಲಿ ಬಂದರೆ ಇಲ್ಲೂ ಅಷ್ಟೇ ನೋಡಿ, ಬಿಳಿ ಹೇಮು ಪಕ್ಷಿಗಳಿದೆ. ಇಲ್ಲಿ ವಿಶಾಲವಾಗಿದೆ, ಆಟ ಆಡಲಿಕ್ಕೆ ಹಚ್ಚ ಹಸಿರಿನ ತುಂಬಿದೆ. ಈಗ ಚಿಂಪಾಂಜಿ, ಇದೆಲ್ಲ ಚಿಂಪಾಂಜಿಗಳು, 3 ಚಿಂಪಾಂಜಿದೆ ಅಲ್ಲಿ. ಸುತ್ತ ಒಂದು ಕೆರೆ ನಿರ್ಮಾಣ ಮಾಡಿ ಮಧ್ಯದಲ್ಲಿ 3 ಚಿಂಪಾಂಜಿ ಇದೆ. ಅಲ್ಲಿ ಒಂದು ಆರಾಮಾಗಿ ಮಲಗಿದೆ, ಇನ್ನೆರಡು ಮಾತಾಡ್ತಾ ಕೂದಿದೆ, ಏನೋ ತುಂಬ ಡಿಸ್ಕಸ್ ಮಾಡ್ತಾ ಇರೋವಾಗ ಎರಡು. ಇನ್ನೊಂದು ಆರಾಮಾಗಿ ಮಲಗಿದೆ ಈ ಕಡೆ. ಸುತ್ತ ಕೆರೆ ಮಾಡಿ ಅದರಲ್ಲೂ ಮೀನುಗಳು ಬಿಟ್ಟಿದ್ದಾರೆ, ಮೀನುಗಳು ಓಡಾಡ್ತಾ ಇದೆ. ಅದೇ ರೀತಿ ನೋಡಿದ ಆಟ ಆಡಲಿಕ್ಕೆ ಅದಕ್ಕೆ ಇರೋಂಥ ವಸ್ತುಗಳು, ಆಟ ಆಡ್ಕೊಂಡು ಕೂತಿರ್ತದೆ ನೋಡಿ. ನಾವು ಗಾಢವಾಗಿ ಯೋಚನೆ ಮಾಡಿದ್ದೆ, ಕಾಲ ಮೇಲೆ ಕಾಲು ಹಾಕ್ಕೊಂಡು. ಇನ್ನು ಬೇರೆ ರೀತಿಯ ಚಿಂಪಾಂಜಿ, ಅದು ದೂರದಲ್ಲಿ ಕೂತಿದೆ, ಅಲ್ಲಿ ಕಾಣಿಸ್ತಾ ಇಲ್ಲ, ತುಂಬ ದೂರದಲ್ಲಿ ಕೂತಿದೆ ಅದು ಚಿಂಪಾಂಜಿ. ಅದೇ ರೀತಿ ಈ ಕಡೆ ಸುತ್ತ ಕೆರೆಯಲ್ಲೊಂದು ಆಮೆ ಬೇರೆ ಓಡಾಡ್ತಿದೆ. ಮೀನುಗಳು, ಹಲವಾರು ಮೀನುಗಳಿದೆ. ಅದರ ಸುತ್ತ ಒಂದು ಕೆರೆ ರೀತಿಯಲ್ಲಿ ಮಾಡಿದ್ದಾರೆ, ಅದರಲ್ಲಿ ಮೀನುಗಳು, ಆಮೆಗಳು, ಹಲವಾರು ಮೀನುಗಳಿದೆ ನೋಡಿ. ಸುತ್ತ ಒಂಥರ ಕೆರೆ ಮಾಡಿ ಅದರಲ್ಲಿ ಬಿಟ್ಟಿದ್ದಾರೆ ಮೀನುಗಳು. ಮಧ್ಯದಲ್ಲಿ ಚಿಂಪಾಂಜಿ ನೋಡಿ. ಇಲ್ಲೊಂದು ಆಮೆ ಬಿಸಿಲು ಬೇರೆ ಕಾಯ್ತದೆ ಮೇಲೆ ಬಂದು. ಇನ್ನೊಂದು ಆಮೆ ನೀರಲ್ಲಿದೆ. ನೋಡ್ಕೊಂಡು ಹಾಗೆ ಮುಂದೆ ಹೋಗ್ತಾ ಇದ್ರೆ ನವಿಲು, ಬಿಳಿ ನವಿಲು ಕಾಣಿಸ್ಬೋದು ನಿಮಗೆ ಅಲ್ಲಿ. ಈಗ ಮುಂದೆ ಬಂದರೆ ಇನ್ನು ಇಲ್ಲಿ ಸೈಕಲ್ಗಳು ಎಲ್ಲ, ಬಾಡಿಗೆ ಸೈಕಲ್ಗಳಿದೆ, ಗಂಟೆ ಲೆಕ್ಕ ಎಲ್ಲ. ಮಕ್ಕಳಿಗೆ ದೊಡ್ಡವರಿಗೂ ಎಲ್ಲರಿಗೂ ಇದೆ. ಗಂಟೆ ಲೆಕ್ಕ ತಗೊಂಡು ಹಾಗೆ ಎಲ್ಲ ಈ ಪಾರ್ಕ್ನ ಎಲ್ಲ ರೌಂಡ್ ಮಾಡ್ತಾ ಇರ್ತಾರೆ. ಸುಮಾರು ಸೈಕಲ್ಗಳಿದೆ, ವಿವಿಧ ಸೈಕಲ್ಗಳು, ಫ್ಯಾಮಿಲಿ ಸೈಕಲ್ಗಳು, ಬ್ಯಾಚುಲರ್ ಸೈಕಲ್ಗಳು. ಇದು ಅಷ್ಟೇ, ಈ ಹಳೆ ಕಾಲದ ಗಾಡಿಗಳಿದೆ, ಇವೆಲ್ಲ ಬಾಡಿಗೆ. ಇಲ್ಲಿ ಟಿಕೆಟು ಮಾಡಬೇಕು, ಅದೆಲ್ಲ ಎಕ್ಸ್ಟ್ರಾ ಟಿಕೆಟ್ ಇರುತ್ತೆ. ಟಿಕೆಟಲ್ಲಾಗಿ ಹಾಗೊಂದು ರೌಂಡ್ ಎಲ್ಲ ಕರ್ಕೊಂಡೋಗಿ ಬರ್ತಾರೆ. ತುಂಬ ಗ್ರೂಪಾಗೆಲ್ಲ ಬಂದಾಗ, ಫ್ಯಾಮಿಲಿ ಎಲ್ಲ ಬಂದಾಗ ಹೀಗೆ ತಿರುಗ್ತಾರೆ. ಇಲ್ಲಿ ನೋಡಿದ್ರೆ ಮಕ್ಕಳಿಗೆ ತುಂಬ ಆಟ ಆಡಲಿಕ್ಕೆ ಅಂತ ಜಾಗ ಇದು. ಹಲವು ಬಗೆಯ ಆಟೋಟಗಳಿದೆ, ಮಕ್ಕಳಿಗೆ ತುಂಬ ಟೈಮ್ ಪಾಸ್ ಆಗುತ್ತೆ. ಮಕ್ಕಳಿಗೆ ಇಲ್ಲಿ ಬಂದರೆ ವಿವಿಧ ಬಗೆಯ ಗೇಮ್ಗಳಿದೆ ಇಲ್ಲಿ. ಹಾಗೆ ಇಲ್ಲಿ ಮುಂದೆ ಬಂದರೆ ಕೆರೆ ಮಧ್ಯದಲ್ಲಿ ಒಂದು ಹಳೆ ದೋಣಿನಂತ ನಿಲ್ಲಿಸಿದ್ದಾರೆ, ಹಳೆ ಕಾಲದ್ದು. ಇದೆಲ್ಲ ಈಗ ಹೊರಟಿದ್ದಾರೆ ಅವರು. ಇದೆಲ್ಲ ಬಾಡಿಗೆಗೆ ಟಿಕೆಟ್ ಮಾಡಿದ್ರೆ ಒಂದು ರೌಂಡು ಆಗಿ ಕರ್ಕೊಂಡೋಗಿ ಬರ್ತಾರೆ ಇಲ್ಲಿ. ಅದೆಲ್ಲ ಎಕ್ಸ್ಟ್ರಾ ಚಾರ್ಜ್ ಮಾಡ್ತಾರಲ್ಲ ಟಿಕೆಟಲ್ಲಿ. ಈಗ ಫೈನಲಿ ಬಂದು ನಾವು ಇಲ್ಲಿ ಕೂತೊಂದು ಟೀ ಎಲ್ಲ ಕುಡಿದು ವಾಪಸ್ ಹೊರಡುವ ಅಂತೇಳಿ, ಹಾಗೆ ಇಲ್ಲಿ ಬಿಸಿ ಬಿಸಿ ಟೀನೂ ಮಾಡ್ತಾಯಿದ್ದಾರೆ. ಟೀ ಹೊಡ್ಕೊಂಡು ನಾವು ಹೊರಡ್ತೀವಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮಾತ್ರ ಮರಿಬೇಡಿ. ಧನ್ಯವಾದಗಳು.